ಸಂಸ್ಥೆಯವರು ನಮ್ಮ ಶಾಲೆಗೆ ಎಲ್ಲ ರೀತಿಯ ಕ್ರೀಡೆ ಸಾಮಗ್ರಿಗಳನ್ನು ಕೊಟ್ಟಾರ್ರಿ. ಕ್ರೀಡೆ ದೈಹಿಕ ಸಮೃದ್ಧಿಗೆ ಮತ್ತು ಮಾನಸಿಕ ಸಮೃದ್ಧಿಗೆ ಮೊದಲನೇದಾಗಿ ನಾವು ಆಟ ಆಡೋದ್ರಲಿಂತ್ರ ನಮ್ಗೆ ಮಾನಸಿಕವಾಗಿ ನಮ್ಮ ಯೋಚನಾ ಕ್ರಮ ಅಭಿವೃದ್ಧಿ ಆಗ್ತೈತಿ. ನಮ್ಗೆ ಎಲ್ಲ ರೀತಿಯ ವಾಲಿಬಾಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಿಟ್ ಆಗಿರ್ಬೋದು, ಕ್ರಿಕೆಟ್ನ ಸಾಮಗ್ರಿಗಳಾಗಿರ್ಬೋದು, ಎಲ್ಲ ರೀತಿಯ ಕ್ರಿಕೆಟ್ನ ಆಟದ ವಸ್ತುಗಳನ್ನು ಅವ್ರು ನಮಗೆ ಕೊಟ್ಟಾರ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದನ್ನ ನಾವು ಉಪಯೋಗ ಮಾಡ್ಕೋತೀವಿ. ನಮ್ಮ ಅದು ಎಷ್ಟೊಂದು ಗ್ರಾಮದಲ್ಲಿ ನಮ್ಮ ಬೇನಾಳ ಗ್ರಾಮಕ್ಕೆ ಬಂದೈತಿ, ಅದು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಮ್ಮ ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಬೇನಾಳ ಗ್ರಾಮಕ್ಕೆ ಬಂದ ನಮ್ಮ ಅದೃಷ್ಟ. ಅದಕ್ಕೆ ಕೊಟ್ಟಂತಹ ಅವರಿಗೆ ಧನ್ಯವಾದಗಳು. ನಾವು ಅದನ್ನ ಸದುಪಯೋಗ ಪಡಿಸ್ಕೋತೀವಿ ಅಂತ ಹೇಳ್ತೀವಿ. ಜಕ್ಕಮ್ಮ ಕಾಳಿ BSTPL हमारा कंसेशनर है, जो इंटरराइज इनका प्रमोटर है. इन्होंने मतलब हर साल इनका एक कॉर्पोरेट सोशल रिस्पॉन्सिबिलिटी का एक फंड रहता है, जो एज पर कंपनी पॉलिसी उनको देना होता है. तो विलेजर्स नियर बाय स्ट्रेचेस जो भी यूजफुल लोगों को मतलब सोसाइटी को दे सकते हैं, वो पहले सॉर्ट आउट करते हैं, उसके बाद हम देते हैं. पिछले साल भी इन्होंने वो प्रोग्राम अरेंज किया था. उस समय भी स्कूल्स को डिजिटल बोर्ड, स्कूल किट और बेंचेस इस तरह से कुछ दिए थे. इस साल इन्होंने जुमनाल विलेज में एक आरओ प्लांट लगाया है, जो लोगों के लिए है. जुमनाल विलेज का जो भी लोग है ड्रिंकिंग वाटर के लिए आरओ प्लांट इन्होंने लगाया है. बाकी अभी भी स्कूल के लिए कुछ स्पोर्ट्स किट्स और कुछ दे रहे हैं. तो वो हर साल हमारा आता है, जो कंसेशनर करता है एज पर कंपनी पॉलिसी, और ये कंटिन्यू करेंगे क्योंकि दे हैव टू कंप्लाई इट. थैंक यू. कितने सालों से कर रहे हैं आप? जी, कितने सालों से कर रहे हैं? ये चूँकि मैं 2023 में ज्वाइंट हुआ हूँ, तो आई कांट विटनेस कि पिछले क्या हुआ है. पिछले साल भी इन्होंने किया था, इस साल भी किया है, और हर साल इनको करना होता है, वो हर साल करेंगे. पवन, मेरा नाम पवन गुर्वे है, प्रोजेक्ट डायरेक्टर बागलकोटे. ನಮಸ್ಕಾರ, ನಾನು ಮೂರ್ತಿ ಅಂತ, ಪ್ರಾಜೆಕ್ಟ್ ಹೆಡ್ ಬಿಜಾಪುರ ಉನ್ಗುಂಟ್ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ಈ ದಿನ ನಾವೇನು CSR ಅಂತ ಮಾಡ್ತಿದ್ದೀವಿ, ಇದ್ರ ಕಂಪನಿಯ ವತಿಯಿಂದ ನಾವು ಒಂದು ಆರೋ ಪ್ಲಾಂಟು ಜುಮ್ನಾಲ್ ವಿಲೇಜ್ಗೆ ಡೊನೇಟ್ ಮಾಡಿದ್ದೀವಿ. ಇದರಿಂದ ಒಂದು 15,000 ವಿಲೇಜರ್ಸ್ಗೆ ಇದು ಅನುಕೂಲವಾಗುತ್ತೆ. ಇದರಲ್ಲಿ ನಾರ್ಮಲ್ ವಾಟರು ಸಿಗುತ್ತೆ, 5 ರೂಪಾಯಿ ಹಾಕಿದ್ರೆ ನಿಮಗೆ ಕೋಲ್ಡ್ ವಾಟರು ಸಿಗುತ್ತೆ. ಸೊ ಇದು 2 ಫೆಸಿಲಿಟೀಸ್ ಒದಗಿಸಿದ್ದೀವಿ. ಇನ್ನೊಂದು 3 ಸ್ಕೂಲಲ್ಲಿ ನಾವು ಒಂದು ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿ ಒಂದು ಸ್ಕೂಲ್ಗೆ ಮಾಡಿದ್ದೀವಿ, ಬೇನಾಳ್ ಸ್ಕೂಲಲ್ಲಿ. ಇನ್ನೊಂದು ಸ್ಕೂಲ್ಗೆ ನಾವು ಬಂದು ಸ್ಪೋರ್ಟ್ಸ್ ಕಿಟ್, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಫುಲ್ ಸ್ಪೋರ್ಟ್ಸ್ ಕಿಟ್ಟು ಒದಗಿಸಿದ್ದೀವಿ. ಇನ್ನೊಂದು ಚಿಕ್ಕ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಫುಲ್ ಫರ್ನಿಚರ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನು ಫರ್ನಿಚರ್ಸ್ ಬೇಕಾಗಿದೆಯೋ ಅದನ್ನು ಒದಗಿಸಿದ್ದೀವಿ. ಇನ್ನು ಮುಂದೆ ಕೂಡ ಕಂಪನಿಯಿಂದ ನಾವು ಎಲ್ಲೆಲ್ಲಿ ನಾವು ಸಹಾಯ ಮಾಡೋಕ್ಕಾಗುತ್ತೆ ಕಂಪನಿಯ ಫಂಡಿಂದ, ಅದು ಡೆಫಿನೆಟ್ಲಿ ಇನ್ನು ಮುಂದೆನೂ ಮಾಡ್ತೀವಿ. ಸೊ ದಟ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ, ಸಮಾಜಕ್ಕೂ ಹೆಲ್ಪ್ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಎಷ್ಟು ವಿದ್ಯಾರ್ಥಿಗಳಿಗೆ ಇದು ಎಷ್ಟು ಕಿಟ್? How kids? 70 students. 70 ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಕಿಟ್ ಒದಗಿಸಿದ್ದೀವಿ. ಎಲ್ಲ ವಿಜಯಪುರದವರ ಅಥವಾ ಈ ಗವರ್ಮೆಂಟ್ ಸ್ಕೂಲ್ ಇನ್ ದ ಎಂಟೈರ್ ಸ್ಟೇಟ್, ವಿಜಯಪುರ ಡಿಸ್ಟಿಕ್ಕೆ, ಜುಮ್ನಾಳ್ ವಿಲೇಜು ವಿಜಯಪುರ ಡಿಸ್ಟಿಕ್ಕೆ, ಬೇನಾಳ ವಿಜಯಪುರ ಬರುತ್ತಲ್ಲ, ಆ ಬೇನಾಳ ಪ್ರತಿ ವರ್ಷ ಮಾಡ್ತಿದ್ರಾ? ಪ್ರತಿ ವರ್ಷ ಮಾಡ್ತಿದ್ದೀವಿ. ನಮ್ಮ ಈ ಸಂಸ್ಥೆಯಿಂದ ಆಗದೇ ಇದ್ದರೂ ನಮ್ಮ ಕಂಪನಿಯಿಂದ ಬೇರೆ ನಮ್ಮದು ಒಂದು 16 ಸಂಸ್ಥೆಗಳಿದೆ, ಅದರಿಂದ ಫಂಡ್ ತಗೊಂಡು ನಮಗೆ ಫಂಡು ವರ್ಷ ಅಲೋಕೇಟ್ ಆಗುತ್ತೆ. ಒಂದ್ಸಲ ಆಗುತ್ತೆ, ಒಂದ್ಸಲ ಆಗಲ್ಲ. ಸೊ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಮಗೆ. ನನ್ನ ಹೆಸರು ಮೂರ್ತಿ ಅಂತ. ಸೊ ಫಂಡ್ ಅಲೋಕೇಟ್ ಆದರೆ ನಮಗೆ ಸುಮಾರು ರಿಕ್ವೆಸ್ಟ್ ಬರುತ್ತೆ. ಯಾವ ರಿಕ್ವೆಸ್ಟು ಸೂಕ್ತ ಇರುತ್ತೋ, ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೋ ಇಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೋ, ಅದನ್ನು ನಾವು ವಿಚಾರ ಮಾಡಿ ಡಿಸೈಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಅದನ್ನೇ ನೀವು ಇವತ್ತು ನೋಡ್ತಿದ್ದೀರಾ. ಹೌದು, ಅದು ಕೀಮೆಟ್ ಅಲ್ಲ, ಅದು ನಾವು ಹೇಳೋಕ್ಕಾಗಲ್ಲ. ಅದು ಫುಲ್ ಕಿಟ್ ಇರುತ್ತೆ, ಸ್ಪೋರ್ಟ್ಸ್ ಡ್ರೆಸ್ ಇರುತ್ತೆ. ವ್ಯಾಲ್ಯೂ ಕೆನಾಟ್ ಬಿ ಟೋಲ್ಡ್ ಹಿಯರ್. ಓಕೆ, ವ್ಯಾಲ್ಯೂ ಇಸ್ ರಿಲೇಟೆಡ್ ಟು ದಿ ವೆಂಡರ್ ಆ್ಯಂಡ್ ದಿ ಎಕ್ಸಿಕ್ಯೂಟರ್. ಸ್ಪೋರ್ಟ್ಸ್ ಕಿಟ್ಟು ಒಳ್ಳೆ ಕ್ವಾಲಿಟಿ ಕಿಟ್ಟು, ಸ್ಪೋರ್ಟ್ಸ್ ಡ್ರೆಸ್ಸು ಕೊಡ್ತಾ ಇದ್ದೀವಿ, ಮತ್ತೆ ಸಂಬಂಧಪಟ್ಟಿದ್ದೆಲ್ಲ ಕೊಡ್ತಾ ಇದ್ದೀವಿ. ಆಯ್ತಾ? ಸೊ ಸುಮಾರು 15ರಿಂದ 20 ಲಕ್ಷ ವರ್ತು CSR ಫಂಡು ಈ ಸಲ ನಾವು ನಮ್ಮ ವಿಜಯಪುರ ಡಿಸ್ಟಿಕ್ಗೆ ಜನರಿಗೆ ಮತ್ತು ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಒದಗಿಸಿದ್ದೀವಿ. ಕ್ಲೋಸ್ ಟು 20 ಲಕ್ಷ ಇದೆ ಇದು. ಓಕೆ, ನನ್ನ ಹೆಸರು ಮೂರ್ತಿ ಅಂತ. ಥ್ಯಾಂಕ್ ಯು. ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಕೊಡಬೇಕು. ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ಅನುದಾನಿಕ ಎಲ್ಲ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯವನ್ನು ಕೊಡುವುದರ ಮುಖೇನ ವಿಜಯಪುರ ಜಿಲ್ಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಲಿಷ್ಠಗಳನ್ನು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ
ವಿಜಯಪುರ ಜಿಲ್ಲೆಯ ಮಾನ್ಯ ಹಾಗೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಏನು ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ತಮ್ಮಿಷ್ಟು ಏನು ಕೊಡುಗೆಗಳನ್ನು ಕೊಡಬೇಕಂತಕ್ಕಂತ ಈ ಒಂದು NGO ಸಂಸ್ಥೆ NHI PIU ಬಾಗಲಕೋಟೆ ಅವರು ಸನ್ಮಾನ್ಯ ಸರ್ ಶಿವಕುಮಾರ ಪ್ರಾಜೆಕ್ಟ್ ಡೈರೆಕ್ಟರ್ NHAI PIU ವಿಜಯಪುರ ಅವರು ಹಾಗೇನೆ ಅರಣ್ಯ ಅಧಿಕಾರಿಗಳು ವಿಜಯಪುರ ಅವರು ಹಾಗೇನೆ ಸನ್ಮಾನ್ಯ ಶ್ರೀ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿ ಸಾಲಿಮಠ್ ಸರ್ ಅವರು ಇಲ್ಲಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಜ್ಞಾನದಾನ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖೇನ ಮಕ್ಕಳು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಈಗ ತಾನೇ ಜುಮ್ನಾಳ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ರವರು ಈ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಮ ಪಿಚ್ಚ ಮಾಮ ಪಿಚ್ಚೆ ಯಾರು ಅಗತ್ಯ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಉತ್ತಮ ಮೂಲ ಸೌಕರ್ಯ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ಅವಕಾಶಗಳನ್ನು ಒದಗಿಸುವುದು ನಮ್ಮ ಗುರಿಯಾಗಿದೆ. ಮಕ್ಕಳು ನಾಳೆಯ ಸಮಾಜದ ಅಡಿಪಾಯ. ಇಂದು ನಾವು ಅವರ ಶಿಕ್ಷಣದಲ್ಲಿ ಹೂಡಿಕೆ ಮಾಡಿದರೆ ಅದು ನಮ್ಮ ಸಮುದಾಯದ ಬಲಿಷ್ಠ ಭವಿಷ್ಯವನ್ನು ಸ್ವಲ್ಪ ಸೈಡಿಂದ ಸರ್ ಸ್ವಲ್ಪ ಸೈಡಿಂದ ಮಾಡ್ರಿ. ಹಸ್ತಾಂತರ ಮಾಡತಕ್ಕಂಥ ಎಲ್ಲ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಸರ್ ಈ ಇನ್ನೊಂದಿದೆ ಈಗ ನಿಡಗುಂದಿಯ ಮುದ್ದು ಮಕ್ಕಳಾಗಿರ್ತಕ್ಕಂಥ ಮಾಯಾ ಹಾಗೂ ಸಂಗಡಿಗರಿಂದ ದೇಶಭಕ್ತಿ ಗೀತೆಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮುಖೇನ ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ತಟ್ಟಿದ್ರು ಕೂಡ ನಿಮಗೆ ಬಹಳಷ್ಟು ಲಾಭ ಇದೆ. ಮುಂಜಾನೆ ವಾಕಿಂಗ್ ಮಾಡುವಾಗ ಬಹಳಷ್ಟು ಚಪ್ಪಾಳೆ ತಟ್ಟಿದ್ರೆ ಆ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೇನೆ. ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರೆ ಆ ಕಾರ್ಯಕ್ರಮ ಇನ್ನೂ ಮೆರುಗು ಕೊಡ್ತೈತಿ. ಆ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಆನಂದ ಹುಟ್ಟಿ ಬರ್ತಕ್ಕಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ತಪ್ಪುವುದರ ಮುಖೇನ ಅವರಿಗೆ ಸನ್ಮಾನ್ಯ ಶ್ರೀ ಹಿತೇಶ್ ಸರ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಸಣ್ಣ ಕೆಲಸ ಅಲ್ಲ. ಈ ಮುದ್ದು ಮಗಳು ಬಹಳಷ್ಟು ತನ್ನ ಪರಿಶ್ರಮದಿಂದ ರಾಜ್ಯ ಮಟ್ಟದಲ್ಲಿ 1500 ಮೀಟರ್ ಓಟ ಆಗಿರ್ಬೋದು, 3000 ಮೀಟರ್ ಓಟದಲ್ಲಿ ಕ್ರಮವಾಗಿ 4ನೇ ಸ್ಥಾನ ಹಾಗೂ 7ನೇ ಸ್ಥಾನ ಪಡೆದಿದ್ದಾಳ. ಎಲ್ಲರೂ ಕೂಡ ಆ ಮಗುವಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಮುಂದಿನ ದಿನಮಾನ